ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ವ್ರತ್ ಸ್ಪೆಷಲ್ ಆಗಂತ ಸಾಬುದಾನ ಒಂದು ದೋಸೆ ಮಾಡಿ ತೋರ್ಸಾಕ್ತೀನಿ. ಅದಕ್ಕೆಲ್ಲ ಮಸಾಲೆ ಮಾಡ್ಕೊಳಕ್ತಾನೆ. ಈಗ ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಅದು ಎಲ್ಲ ಅಜ್ವಾನದ್ದು ಹಾಕಾಕ್ತಾನೆ ರೀ. ಹಸಿ ಮೆಣಸಿನ್ಕಾಯಿ, ಅಜ್ವಾನ, ಜೀರಿಗೆ ಅವನ್ನೆಲ್ಲ ಹಾಕಿ ಈಗ ಜೀರಿಗೆನೂ ಸ್ವಲ್ಪ ಹಾಕೋತಾನೆ ರೀ. ಹಾಕೊಂಡು ಅವನ್ನ ಹಸಿ ಮೆಣಸಿನ್ಕಾಯಿ ಇರ್ತಾವಲ್ಲ ರೀ, ಅವನ್ನ ನಾನು ಈಗ ಮಿಕ್ಸಿ ಜಾರಿಗೆ ಹಾಕೊಳಕ್ತಾನೆ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅಂದ್ರೆ ಮೆಣಸಿನ್ಕಾಯಿಗೆ ಸ್ವಲ್ಪ ಜಾಸ್ತಿನ ಉಪ್ಪು ಹಾಕೊಳಕ್ತಾನೆ. ಆಮೇಲೆ ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ಕೊಂಡು ಅದನ್ನು ಹಸಿ ಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಈಗ ಅದನ್ನು ಪೇಸ್ಟ್ ಮಾಡ್ಕೊಂಡ್ರೆ ಈಗ ಹಸಿ ಮೆಣಸಿನ್ಕಾಯಿಯನ್ನು ಎಲ್ಲ ಅಜ್ವಾನ, ಜೀರಿಗೆ ಎಲ್ಲ ಹಾಕಿ ಆಮೇಲೆ ನಾನು ಆಲೂವನ್ನು ಕುದಿಸಿಟ್ಕೊಂಡನ್ರಿ. ಆಲೂ ನೀವು ಒಂದು ಸ್ವಲ್ಪ ಎಷ್ಟು ಒಂದು ಮೆಜರ್ಮೆಂಟ್ ಅಂದ್ರೆ ಒಂದು ದೊಡ್ಡ ಬೌಲಿಗೆ ಒಂದು 4-5 ಆಲೂ ತೊಗೊಂಡು ಮಾಡಬೇಕಾಗ್ತದೆ ರೀ. ಈಗ ನೋಡಿರಿ, ಇದನ್ನು ಆಲೂ ತೊಗೊಂಡು ನಾ ಎಲ್ಲನೂ ಬಿಸಿ ಆಗಿರೋದ್ರಿಂದ ಈ ಥರ ಮಾಡ್ಕೊಳಕ್ತಾನೆ ರೀ. ಅದು ಸಿಪ್ಪೆ ಎಲ್ಲ ಹೋಗಬೇಕು. ಈಗ ಸಿಪ್ಪೆ ತೆಗೆದು ನಾನು ಮ್ಯಾಶ್ ಮಾಡ್ಕೊಳಕ್ತಾನೆ ನೋಡಿರಿ. ಇದು ಆಲೂ ಎಲ್ಲನೂ ಸಿಪ್ಪೆ ತೆಗೆದು ಚೆಂದಾಗ ಅದನ್ನ ಮ್ಯಾಶರ್ ತೊಗೊಂಡು ಮ್ಯಾಶ್ ಮಾಡ್ಕೋಬೇಕ್ರಿ. ಈಗ ನಾನು ಬಿಸಿದೈತೆ ಅಂತ ಹೇಳಿ ಚಾಕು ತೊಗೊಂಡು ಕಟ್ ಮಾಡಾಕ್ತಾನೆ ರೀ. ಈಗ ನೋಡಿರಿ, ಇದನ್ನ ಪೂರ್ತಿಯಾಗಿ ನಾನು ಸಣ್ಣಗೆ ಅದನ್ನ ಮ್ಯಾಶ್ ಮಾಡ್ಕೊತೀನಿ ರೀ. ಇದನ್ನು ತೊಗೊಂಡು ಚೆಂದಂಗೆ ಅದನ್ನು ಮ್ಯಾಶ್ ಮಾಡ್ಕೊಂಡಿಂದ ಈಗ ನೋಡಿರಿ ಎಷ್ಟು ಚಂದ ಇದೆಲ್ಲನೂ ಅವು ಮೆತ್ತಗಾಗಬೇಕು. ಆಮೇಲೆ ಸಾಬುದಾನಿಯನ್ನು ನೆನೆಯಾಕಿಟ್ಟನಿ, ಎಲ್ಲ ಮೆತ್ತಗದವ್ರಿ. ಸಾಬುದಾನಿ ಬೆಸ್ಟ್ ನೆನೆದವ್ರಿ. ಆ ಸಾಬುದಾನಿಗೆ ನಾನು ಇದನ್ನು ಆಲೂ ಐತಲ್ರಿ, ಆಲೂ ತೊಗೊಂಡು ಆ ಸಾಬುದಾನಿ ಒಳಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಇದಕ್ಕೆ ಆಲೂ ತೊಗೊಂಡು ಸಾಬುದಾನಿ ಏನು ನೆನೆದವಲ್ರಿ, ಅವು ಒಂದು ಹೋಲ್ ನೈಟ್ ನೆನೆದವ್ರಿ. ಅಂದ್ರೆ ಬೆಸ್ಟ್ ನೆನೆದವು, ಒಂದು 5-6-7-8 ತಾಸು ನೆನೆದವು. ಅಷ್ಟಕ್ಕೆ ನಾನು ರುಬ್ಬಿದ್ದ ಇದನ್ನು ಪೇಸ್ಟನ್ನು ಹಾಕೊಳಕ್ತಾನೆ, ಆಲೂನು ಹಾಕೊಳಕ್ತಾನೆ. ರುಬ್ಬಿದ್ದ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮತ್ತು ಆಲೂ ಎಲ್ಲವನ್ನು ಚೆಂದಂಗೆ ಸಾಬುದಾನಿ ಜೊತೆ ಮಿಕ್ಸ್ ಮಾಡಬೇಕು. ಚೆಂದ ಸಾಬುದಾನಿ ಎಲ್ಲನೂ ಪೂರ್ತಿಯಾಗಿ ಅದಕ್ಕೆ ಮಿಕ್ಸ್ ಆಗಬೇಕು ನೋಡಿರಿ. ಈಗ ಎಲ್ಲನೂ ಮಿಕ್ಸ್ ಆಗೈತಿ. ಈಗ ಅದಕ್ಕೆ ಏನು ಮಾಡ್ತೀನಂದ್ರೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೀನಿ. ನಿಮ್ಗೆ ಉಪ್ಪು ಇವಾಗಷ್ಟು ಅನ್ಕೋತೆ ಎಲ್ಲನೂ ಒಟ್ಟು ಟೋಟಲಾಗಿ ಉಪ್ಪು ಸರಿಯಾಗಿ ಹಾಕ್ರಿ, ಅಂದ್ರೆ ಅದು ಚೆನ್ನಾಗಿ ಬರ್ತೈತಿ. ಖಾರನೂ ನಿಮ್ಗೆ ಮೆಣಸಿನ್ಕಾಯಿ ನೋಡ್ಕೊಂಡು ಹಾಕ್ಕೋಬೇಕು ಖಾರ. ಅದಕ್ಕೆ ನಾನು ಇಲ್ಲೇ ಖಾರ ಇದ್ದಿದ್ದಿಲ್ಲತ್ತೆ ಜಾಸ್ತಿ ತೊಗೊಂಡೀನಿ. ನೀವು ಸ್ವಲ್ಪ ಖಾರ ತೊಗೋಬೇಕಾದ್ರೂ ತೊಗೋರಿ. ಈಗ ನೋಡಿರಿ, ಅದಕ್ಕೆ ನಾನು ಮೊಸರನ್ನ ಹಾಕೊಳಕ್ತಾನೆ. ಮೊಸರು ನೀವು 2 ಸ್ಪೂನಷ್ಟು ನಾನು ಹಾಕೋತೀನಿ ಇಲ್ಲಿ ಮೊಸರನ್ನು. ಅದಕ್ಕೆಲ್ಲ ಮೊಸರು ಸೇರಿಸಿ ಮತ್ತು ಏನು ಮಾಡ್ಬೇಕಂದ್ರೆ ಎಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಬೇಕ್ರಿ. ಅದನ್ನ ಚೆಂದಂಗೆ ಮಿಕ್ಸ್ ಮಾಡಿಂದ ನೋಡಿರಿ, ಈಗ ಎಷ್ಟು ಚೆಂದ ಮಿಕ್ಸ್ ಆತಲ್ರಿ ಅದು ಸಾಬುದಾನ, ಅದು ಮಿಕ್ಸ್ ಆಗ್ಬೇಕ್ರಿ. ಆಮೇಲೆ ಏನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಉಪ್ಪು ಇರ್ತೈತಲ್ರಿ, ಅವಾಗಷ್ಟು ಹಾಕೈತ್ರಿ. ಮೊದಲು ಮೆಣಸಿನ್ಕಾಯಿಗಷ್ಟು ಹಾಕೈತಿ. ಇದೆಲ್ಲ ಕೂಡ ಉಪ್ಪು ಆಗಬಾರ್ದು, ನೋಡ್ಕೊಂಡು ಹಾಕ್ರಿ. ಆಮೇಲೆ ಈಗ ನೀರು ಹಾಕ್ತೈತೆ. ಅದಕ್ಕೆ ನೀರು ಹಾಕಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕ್ರಿ. ಒಂದು 2-3 ಸಲ ಆದರೂ 2-3 ಸಲನೂ ಅದನ್ನ ಇಷ್ಟಿಷ್ಟು ಹಾಕಿ ರುಬ್ಕೋಬೇಕ್ರಿ. ನುಣ್ಣಗೆ ರುಬ್ಬೇಕು ಅದನ್ನ. ಹಿಟ್ಟು ಭಾಳ ಸಣ್ಣಗೆ ಆದರೂ ಆಗ್ಲ್ರಿ ನಡಿತೈತಿ, ಯಾಕಂದ್ರೆ ದೋಸೆ ಇರೋದ್ರಿಂದ ಸಣ್ಣಗೆ ಹಿಟ್ಟು ರುಬ್ಕೋಬೇಕದನ್ನ. ಈಗ ನೋಡಿರಿ, ಈ ಥರ ನೋಡಿರಿ, ಹಿಂಗೆ ಬರಬೇಕದು ಹಿಟ್ಟಿನ ಹದ ಚಂದ ಬರ್ಬೇಕ್ರಿ. ಆವಾಗ ಈಗೇನು ಮಾಡಾಕ್ತಾನೆ ಅಂದ್ರೆ ಇದೆಲ್ಲನ ಆಗೈತಲ್ರಿ, ಸ್ವಲ್ಪ ಹೊತ್ತದನ್ನ ಮುಚ್ಚಿಟ್ಟು ಬಿಡೋಣ. ಹಿಟ್ಟು ಮಾಡ್ಕೊಂಡಿದ್ದನ್ನು ಮುಚ್ಚಿಟ್ಬಿಟ್ಟು ಅದಕ್ಕೆ ನೋಡಿರಿ ಹೆಂಗಾಗೈತೆ ಅದು. ಸ್ವಲ್ಪ ಒಂದು 10-15 ನಿಮಿಷ ಮುಚ್ಚಿಟ್ರು ಮಸ್ತಾಗಿರ್ತೈತಿ. ಮೊಸರು ಅದು ಹಾಕಿರ್ತೈತಲ್ರಿ, ಅದಕ್ಕೆ ಬೇಕಾದ್ರೆ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದು ಗಟ್ಟಿಯಾಗಿತ್ತಂದ್ರೆ ನೀರು ಹಾಕ್ಕೊಂಡು ಹಿಂಗೆ ಮಾಡ್ಕೊಬೋದು, ಕಲಿಸ್ಕೊಬೋದು ನೀರು ಹಾಕಿ. ಇರಲಿಲ್ಲ ಸರಿಯಾಗೈತಂದ್ರೆ ಹಂಗನ ಅದನ್ನ ಮಾಡ್ಕೊಬೋದು. ಈಗ ನೋಡಿರಿ, ಇದು ಸಾಬುದಾನಿದ್ದು ಎಲ್ಲ ಹಿಟ್ಟು ರೆಡಿ ಆಗೈತಲ್ರಿ, ರುಬ್ಬಿದ್ದದು ಎಲ್ಲ. ಈಗ ಒಂದು ತವಾಕ ಎಣ್ಣೆ ಹಚ್ಕೊಂಡು ಇದು ನೀರು ಹಚ್ಚಿ ಇದನ್ನು ಮಾಡಿ ಒರೆಸ್ಕೊಂಡು ಆಮೇಲೆ ದೋಸೆಯನ್ನು ಹಾಕ್ಕೊಳಕ್ತೈತಿ. ದೋಸೆ ಇದೇ ಥರ ಬಂದು ಎಷ್ಟು ಟೇಸ್ಟ್ ಬಂದಿರ್ತಾವಂದ್ರೆ ರೀ, ಆ ದೋಸೆ ಭಾರಿ ಅಂದ್ರೆ ಭಾರಿ ಟೇಸ್ಟ್. ಆಲೂ ಮತ್ತು ಸಬ್ಬಕ್ಕಿ ಇರ್ತೈತಲ್ರಿ ಅದ್ರೊಳಗೆ ಭಾಳ ಟೇಸ್ಟ್ ಬರ್ತಾವೆ. ಆದ್ರೆ ಸ್ವಲ್ಪ ಟೈಮ್ ತೊಗೋತಾವ್ರಿ. ಅವೆಲ್ಲ ನೀರೆಲ್ಲ ಸುಟ್ಟು ಹೋಗಿ ಆಮೇಲೆ ಅದು ದೋಸೆ ಬರ್ಬೇಕು. ಒಂದು ಸ್ವಲ್ಪ ಪೇಷನ್ಸ್ ಬೇಕು ರೀ, ಹಂಗೆ ಇರ್ತೈತಿ ದೋಸೆ. ವ್ರತನ ಮಾಡಿರ್ತೀವಲ್ರಿ, ಮತ್ತು ಪೇಷನ್ಸ್ ಇರತೈತಿ. ಅದಕ್ಕೆ ಹಿಂಗೆ ಎಲ್ಲ ಮಾಡ್ಕೊಂಡು ತಿಂದುಬಿಟ್ರೆ ರೀ ಭಾರಿ
ನೀಟಾಗಿ ಬರ್ತಾವ್ರಿ. ಅವು ಭಾಳ ಪೇಷನ್ಸ್ ತೊಗೊಂಡೆ ಚಂದಂಗೆ ಮಾಡ್ಕೋಬೇಕ್ರಿ ನಾವು. ಈಗ ನೋಡಿರಿ ಇಷ್ಟಿಷ್ಟು ಹಾಕಿ ಅದನ್ನ ನೋಡಿರಿ ಇಷ್ಟು ಸ್ವಲ್ಪ ಸಣ್ಣಗೆ ತೆಳ್ಳಗೆ ಹಾಕೋದು ಹೀಗೆಲ್ಲ ಹಾಕೋಬೇಕು. ಹಾಕೊಂಡ್ರೆ ಅದು ದೋಸೆ ಭಾಳ ಭಾರಿ ಬರ್ತೈತಿ ಮತ್ತು ಟೇಸ್ಟೂ ಹಂಗೆ ಇರ್ತೈತಿ. ಸ್ವಲ್ಪ ಆಯಿಲ್ ಹಾಕಿ ಅದನ್ನ ಚಂದಂಗೆ ಪೂರ್ತಿಯಾಗಿ ಸುಟ್ಟಿಂದ ತೆಗಿಬೇಕ್ರಿ. ಅದು ಸುಡಾಕೆ ಸ್ವಲ್ಪ ಟೈಮ್ ತೊಗೋತೈತಿ. ತೊಗೊಂಡ್ರೂ ಪರವಾಗಿಲ್ಲ, ಭಾಳ ಟೇಸ್ಟ್ ಆಗಿರ್ತೈತೆ ಅಲ್ರಿ, ಅದಕ್ಕೆ ಮಾಡ್ತಾರೋ ಮಸ್ತಾಗಿರ್ತೈತಿ. ಈಗ ನೋಡಿರಿ ಎಷ್ಟು ಚಂದ ಬಂದೈತಿ. ಇದೇ ಥರ ದೋಸೆಗಳನ್ನ ಇವನ್ನ ಈ ಹಿಟ್ಟಿನಿಂದ ಮಾಡಿದ್ರೆ ವೃತ್ತಕ್ಕೆ ಭಾಳ ಮಸ್ತ್ ಆಕವ್ರಿ. ವೃತ್ತ ಮಾಡಿದ್ದಕ್ಕೂ ಈ ದೋಸೆ ತಿಂದರೂ ಏನಾಗಲ್ಲ. ಯಾಕಂದ್ರೆ ಸಾಬುದಾನಿ ಮತ್ತು ಹಾಲು ಎಣ್ಣೆ ಇರೋದ್ರಿಂದ ವೃತ್ತಕ್ಕೆ ಇದು ಭಾಳ ಬೆಸ್ಟ್ ಹೇಳಿ ಮಾಡಿಸಿದಂಥದ್ದು ನೋಡ್ರಿ. ಭಾರಿ ಮಸ್ತಾಗಿರ್ತೈತಿ. ಕ್ರಿಸ್ಪಿನೂ ಆಗ್ತಾವ್ರಿ, ಟೇಸ್ಟೂ ಹಂಗೆ ಇರ್ತಾವೆ. ಈಗ ನೋಡಿರಿ ಮಸ್ತಾಗಿರುವಂಥ ದೋಸೆಗಳದಾವು. ಇದ್ರ ಜೋಡಿ ಏನು ಮಾಡ್ಬೇಕಂದ್ರೆ ನಾವು ಸ್ವಲ್ಪ ಶೇಂಗಾ ಚಟ್ನಿ ಇರ್ತಾವಲ್ರಿ ಅಂಥವು ಹಚ್ಕೋಬೋದು. ಮತ್ತಿರಲಿಲ್ಲ ಅಂದ್ರೆ ಈ ರಾಯ್ತಾಗತ್ತೆ ಮಾಡ್ಕೊಂಡು ಮೊಸರದು ಇರ್ತೈತಲ್ರಿ ಅದನ್ನು ನಾವು ತಿನ್ಬೋದು. ಈಗ ನೋಡಿರಿ ಎರಡನ್ನೂ ನಾನು ತೋರ್ಸೇನೆ ನಿಮಗೆ. ಅದನ್ನ ನೀವು ಇದೇ ಥರನ ಮಾಡ್ಕೊಂಡು ತಿಂದ್ರಿ ಅಂದ್ರೆ ಭಾರಿ ಮಸ್ತಾಗಿರುವಂಥ ಒಂದು ವೃತ್ತ ರೆಸಿಪಿ ಇದು ನೋಡಿರಿ. ವೃತ್ತ ಹಿಡಿದಾಗ ತಿನ್ಬೋದು, ಇರಲಿಲ್ಲ ಅಂದ್ರೆ ಹಂಗೂ ಮಾಡ್ಕೊಂಡು ತಿನ್ಬೋದು ರೀ. ಭಾಳ ಟೇಸ್ಟಿ ಆದಂಥ ಒಂದು ಒಳ್ಳೆಯ ರೆಸಿಪಿ ಐತ್ರಿ. ನೀವು ಮಾಡಿ ನೋಡಿರಿ. ಭಾಳ ಅಂದ್ರೆ ಭಾಳ ಸೂಪರಾಗಿರ್ತೈತೆ ರೀ. ನೋಡಿರಿ ಎಷ್ಟು ಮಸ್ತಾಗಿರ್ತೈತೆ. ನಮ್ಮ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ.